ಗ್ಯಾಸ್ಟ್ರಿಕ್ ಅಥವಾ ಹೈಪರ್ ಅಸಿಡಿಟಿ ಸಮಸ್ಯೆಗಳಿಂದ ತಪ್ಪಿಸಿಕೊಂಡವರಿಲ್ಲ. ಇದಕ್ಕೆ ಒಂದು ಮುಖ್ಯ ಕಾರಣ ಎಚ್ ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್. ಇದರಿಂದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹುಳಿ ತೇಗು, ವಾಂತಿ, ಅಜೀರ್ಣ ಮತ್ತು ಸುಸ್ತು ಕಾಣಿಸಿಕೊಳ್ಳುತ್ತದೆ. ಇಂಡಿಯಾದಲ್ಲಿ 80% ಜನರಲ್ಲಿ ಎಚ್ ಪೈಲೋರಿ ಪ್ರೆಸೆನ್ಸ್ ಇದೆ. ಆದರೆ ಬಹಳ ಜನರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬರುವುದಿಲ್ಲ. ಏಕೆಂದರೆ ರೋಗ ನಿರೋಧಕ ಶಕ್ತಿ ಉತ್ತಮ ಇರುವುದರಿಂದ, ಸರಿಯಾದ ಆಹಾರ ಕ್ರಮ ಪಾಲಿಸುವುದರಿಂದ ಮತ್ತು ನೈರ್ಮಲ್ಯತೆ ಕಾಪಾಡಿಕೊಳ್ಳುವುದರಿಂದ ವ್ಯಕ್ತಿಯು ಯಾವುದೇ ರೋಗದ ಲಕ್ಷಣಗಳಿಂದ ಬಳಲುವುದಿಲ್ಲ. ಎಚ್ ಪೈಲೋರಿ ಇನ್ಫೆಕ್ಷನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಲಾಲಾರಸ, ವಾಂತಿ ಮತ್ತು ಮಲದ ಮೂಲಕ ಹರಡುತ್ತದೆ. ವಿಶೇಷವಾಗಿ ಅಶುದ್ಧವಾದ ಆಹಾರ, ಕಲುಷಿತವಾದ ನೀರು, ರಸ್ತೆ ಬದಿಯ ತಿನಿಸುಗಳು, ಹೋಟೆಲ್ ಆಹಾರ ಮತ್ತು ಊಟದ ಮೊದಲು ಕೈ ತೊಳೆಯದೇ ಇರುವುದರಿಂದ ಎಚ್ ಪೈಲೋರಿ ಬಾಡಿಗೆ ಎಂಟರ್ ಆಗುತ್ತೆ. ಇದು ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡಿ ಬ್ಯಾಕ್ಟೀರಿಯಾಸು ಮಲ್ಟಿಪ್ಲೈ ಆಗ್ತದೆ. ಹೀಗೆ ಮಲ್ಟಿಪ್ಲೈ ಆಗಿರುವ ಬ್ಯಾಕ್ಟೀರಿಯಾಸು ಹೊಟ್ಟೆಯಲ್ಲಿರುವ ಮ್ಯೂಕಸ್ ಲೇಯರ್ ಅನ್ನ ಕರಗಿಸಿ ಹೊಟ್ಟೆಯಲ್ಲಿ ಅಲ್ಸರ್ಸ್ ಆಗ್ತದೆ, ಹಾಗೆ ಲೀಕಿ ಗಟ್ ಆಗ್ತದೆ. ಎಚ್ ಪೈಲೋರಿ ಇನ್ಫೆಕ್ಷನ್ ಇಂದ ದೇಹದ ಇತರ ಭಾಗಗಳಲ್ಲಿಯೂ ಸಮಸ್ಯೆಗಳು ಕಂಡು ಬರ್ತದೆ. ಉದಾಹರಣೆಗೆ ಆಮವಾತ, ಚರ್ಮದ ಸಮಸ್ಯೆ, ಕಾರ್ಡಿಯಾಕ್ ಸಮಸ್ಯೆ, ಓಸ್ಟಿಯೋಪೊರೋಸಿಸ್ ಮತ್ತು ಮಕ್ಕಳಲ್ಲಿ ಅಶಕ್ತತೆಗೂ ಕಾರಣವಾಗುತ್ತದೆ. ಮೇಲಿನ ಸಮಸ್ಯೆಗಳು ಕಂಡು ಬಂದಲ್ಲಿ ವೈದ್ಯರಿಗೆ ಭೇಟಿ ನೀಡಿ ಮಲ ಪರೀಕ್ಷೆ ಮತ್ತು ಎಂಡೋಸ್ಕೋಪಿ ಟೆಸ್ಟ್ಗಳಿಂದ ಎಚ್ ಪೈಲೋರಿ ಇರುವಿಕೆಯನ್ನು ಕಂಡುಹಿಡಿದು ಸರಿಯಾದ ಪರಿಹಾರ ಕಂಡುಕೊಳ್ಳಿ.